ನಮಸ್ಕಾರ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರಾದ ನೂರ್ ನದಾಫ್ ಹಾಗೂ ವಿವೇಕ್ ಕುಂಬಾರ್ ಹಾಗೆ ಕೊಪ್ಪ ಅವ್ರ ಜೊತೆಗೆ ಈ ಪುರ್ತಾಳ್ ಕುಂಬಾರ್ ಇವರೆಲ್ಲರೂ ಅವರ ಪ್ರಯಾಣ ಇಲ್ಲಿವರೆಗೆ 29 ದಿನವನ್ನು ಕ್ರಮಿಸಿದಂತಾಗಿದೆ. ಜಬಲ್ಪುರ ಜಿಲ್ಲೆಯು ಬರೋಕ್ಕಿಂತ ಮುಂಚಿತವಾಗಿ ಬಂದಂಥ ಗ್ರಾಮಗಳಂದ್ರೆ ಜೋಗಿದನ್, ಮನೆಗಾಂವ್, ಮಂಗೇಲಿ, ಪದಾರಿಯಾ, ಬಿಲಾಹಾರಿ ಹೀಗೆ ಹಲವಾರು ಗ್ರಾಮಗಳನ್ನು ದಾಟಿಕೊಂಡು ಅವರು ಬಂದಿದ್ದಾರೆ. ಈಗ ಈಗ ಕೇದಾರ್ಲಿಂಗ ಅವರ ಪಾದಯಾತ್ರೆಯು ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂದ್ರೆ ಸುಮಾರಾಗಿ ಅವರ ಪ್ರಯಾಣ ಎಷ್ಟಿದೆ ಅಂದ್ರೆ ಅವರು ತಿರುಗಿ ನೋಡಿದ್ರೆ ತುಂಬ ದೂರ ಅನಿಸ್ತು, ಭಾಳ ದೂರ ಆಗಿದೆ. ಅದು ಎಷ್ಟು ಅಂದ್ರೆ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಪ್ರಯಾಣಿಸ್ತಾರೆ ಅಂತಾರೆ. ಅವರು ಈಗ ಮಧ್ಯಪ್ರದೇಶದ ಜಬಲ್ಪುರ್ ಡಿವಿಷನ್ನಲ್ಲಿ ಬರ್ತಕ್ಕಂಥ ಮಧ್ಯಪ್ರದೇಶದ ಕಠಿಣಿಯ ಜಿಲ್ಲೆಯಲ್ಲಿ ಅವರ ಪಾದಯಾತ್ರೆಯನ್ನು ಇರೋದು. ಈಗ ಜಬಲ್ಪುರ್ ಜಿಲ್ಲೆಯಿಂದ ಹಾಗೆ ಅವರ ಪಾದಯಾತ್ರೆಯು ಮಜೆಹೋರಿ, ಕಜೇರಿ, ಗಾಂಧಿಗ್ರಾಮ, ಮದ್ಮದ ಹಾಗೆ ಗೋಸಲ್ಪುರ, ಮುಸ್ಕೂರ, ಗಸ್ತಾಮೀರ ಹಾಗೆ ಸಿಹಾರಿ, ರಾಯ್ಪುರ್, ಮುಸುಮ, ಬಡ್ಕೇರಿ ಹಾಗೆ ಬರಗಿ ಹೀಗೆ ಹಲವಾರು ಪಟ್ಟಣಗಳು, ನಗರಗಳು ಹಾಯ್ಕೊಂಡು ಹೋಗಿದ್ದಾರೆ. ನೀವು ನೋಡ್ತಕ್ಕಂಥದ್ದು ಆ ಮೇಲ್ಸೇತುವೆ ಪಕ್ಕದಲ್ಲಿ ಇರತಕ್ಕಂಥ ಒಂದು ಗೋಡೆಯಲ್ಲಿ ಒಂದು ಹುಲಿ ಹಾಗೆ ಚಿರತೆ, ಮೊಸಳೆ ಹಾಗೆ ಈ ಸಿಂಹ ಹಲವಾರು ಪ್ರಾಣಿಗಳನ್ನು ಚಿತ್ರವನ್ನು ಬಿಡಿಸಿರೋದು. ಯಾಕೆಂದರೆ ಆ ಏರಿಯಲ್ಲಿ ಇರ್ತಕ್ಕಂಥದ್ದಂದ್ರೆ ಹೆಚ್ಚಿನ ಪ್ರದೇಶದಲ್ಲಿ ಒಂದು ಆ ಪ್ರಾಣಿಗಳು ಅದಾವ ಅಂಥೇಳಿ ಆ ಗೋಡೆ ಮೇಲೆ ಅವು ಪ್ರಾಣಿಗಳ ಚಿತ್ರನ ಬಿಡಿಸಿದ್ದಾರೆ. ಅದೇ ರೀತಿ ಅಲ್ಲಿಂದ ಮುಗಿಸಿಕೊಂಡು ಅವರು ಅವರ ಪಾದಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ. ಹಾಗೆ ಅವರು ಸ್ಲಿಮನಿಬಾದ ಹಾಗೂ ಬಿಲಹಾರಿ ಇವೆಲ್ಲ ಕಟನಿ ಎಂಬ ಜಿಲ್ಲೆಯಲ್ಲಿ ಬರ್ತದೆ. ಅದೇ ಕಟನಿಯಲ್ಲಿ ಜಿಲ್ಲೆಯಲ್ಲಿ ಒಂದು ಕಟನಿ ನದಿಯು ಕೂಡ ಇದೆ. ಅದರ ಜೊತೆಗೆ ಕಟನಿ ನದಿಯ ಜೊತೆಗೆ ಒಂದು ಕಟನಿ ಜಿಲ್ಲೆಯಲ್ಲಿ ಶ್ರೀ ಮಹಾಶಾರದಾ ದೇವಿ ಮಂದಿರ ಒಂದು ಆ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಒಂದು ದೇವಸ್ಥಾನ ಇದೆ. ನೀವು ನೋಡಬಹುದು ಅಲ್ಲಿ ಹೊರತಕ್ಕಂಥ ಒಂದು ರಸ್ತೆ ಬದಿಯಲ್ಲಿ ವಾಹನಗಳು ಹಾಗೆ ಇನ್ನಿತರ ಬೈಕ್ಗಳನ್ನು ತಿರುಗುವುದನ್ನು ನೋಡಬಹುದು. ಅದರ ಪಕ್ಕದಲ್ಲಿ ಇವರು ಹೋಗ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಿಂದ ಜಬಲ್ಪುರ ಜಿಲ್ಲೆಯವರೆಗೆ ಇವರ ಕ್ರಮಿಸಿದ ಪಾದಯಾತ್ರೆಯು 948 ಕಿಲೋಮೀಟರ್ ಪ್ರಯಾಣಿಸಿದಂತಾಗಿದೆ ಆತ್ಮೀಯರೇ. ಹಾಗೆ ಇವರು ಅಲ್ಲಿಯಿಂದ ಮುಂದೆ ಇವರು ಕಟನಿ ಜಿಲ್ಲೆಯಲ್ಲಿ ಇವರ ಪಾದಯಾತ್ರೆ ನಡೆದಿರೋದು. ಈಗ ಅವರು ಹೋಗಿರ್ತಕ್ಕಂಥ ಒಂದು ಅಲ್ಲಿ ಕಾಣ್ತಾ ಇರೋದೆ ಎಲ್ಲಿದಪ್ಪ ಅಂತಂದ್ರೆ ಸಭಾಗಂಜ, ಪ್ರಯಾಗಂಜ ಹಾಗೆ ಪತಹ ಇಂಥ ನಗರಗಳು ಅಲ್ಲಿ ಮಾರ್ಗದಲ್ಲಿ ಬೋರ್ಡ್ನಲ್ಲಿ ನೋಡ್ತಾ ಇರೋದು. ಆತ್ಮೀಯ ವೀಕ್ಷಕರೇ, ಕೇದಾರ್ಲಿಂಗ್ ಕುಂಬಾರ್ ಅವರು 61 kg ಮೂಟೆಯನ್ನು ಹೊತ್ತು ಪ್ರಯಾಣ ಮಾಡ್ತಾ ಇರೋದು ಇದು ಒಂದು ದಾಖಲೆಯೂ ಕೂಡ. ಯಾಕಂದರೆ ಸುಮಾರಾಗಿ ಇಲ್ಲಿವರೆಗೆ ಒಂದು ಇಲ್ಲಿ 1000 ಕಿಲೋಮೀಟರ್ ಅಷ್ಟು ಪ್ರಯಾಣ ಮಾಡಿಸಿದಂತಾಗಿದೆ. ಅದರ ಜೊತೆಗೆ ಆ ಕೇದಾರ್ಲಿಂಗ್ ಕುಂಬಾರ್ ಜೊತೆಗೆ ಇನ್ನೋರ್ವ ವ್ಯಕ್ತಿಯ ಬಗ್ಗೆ ಹೇಳಲೇಬೇಕು. ಅದು ಯಾರಪ್ಪ ಅಂದ್ರೆ ನೂರ್ ನದಾಫ್ ಅಂತೇಳಿ. ನೂರ್ ನದಾಫ್ ಒಬ್ಬ ಮುಸ್ಲಿಂ ವ್ಯಕ್ತಿ ಕೂಡ. ಅವರು ಮುಸ್ಲಿಂ ವ್ಯಕ್ತಿ ಇದ್ದರೂ ಕೂಡ ಅವರು ಶ್ರೀರಾಮನ ಮೇಲೆ ಭಕ್ತಿಯನ್ನಿಟ್ಟು ಅವರು ಇಲ್ಲಿವರೆಗೆ ಒಂದು 1000 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಅದು ಈ ಭಾರತದಲ್ಲಿ ಅದು ಒಂದು ದಾಖಲೆಯ ವಿಷಯ. ಯಾಕಂದರೆ ಮುಸ್ಲಿಂ ವ್ಯಕ್ತಿ ಇಲ್ಲಿವರೆಗೂ ಒಂದು 1000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು ನಾವು ಇಲ್ಲಿವರೆಗೆ ಯಾರೂ ಕೇಳೇ ಇಲ್ಲ. ಅದು ಇಲ್ಲೂ ಯಾರೂ ನಡೆದೇ ಇಲ್ಲ. ಇದು ಒಂದು ಇತಿಹಾಸದ ಕೂಡ ಅವರು ಈ ನೂರ್ ನದಾಫ್ ಅವರು ಬಗ್ಗೆ ಹೇಳಲೇಬೇಕು. ಯಾಕಂದರೆ ನೂರ್ ನದಾಫ್ ಇಲ್ಲಿವರೆಗೆ ಅವ್ರ ಜೊತೆ ಕೇದಾರ್ಲಿಂಗ್ ಕುಂಬಾರ್ ಜೊತೆನೇ ಇರ್ತಾನೆ ಯಾವತ್ತು. ನೀವು ನೋಡ್ಬೋದು ಯಾವಾಗಲೂ ಕೇದಾರ್ಲಿಂಗ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ತಲೆ ಮೇಲೆ ಒಂದು ಟೊಪ್ಪಿಗೆ ಹಾಕಿಕೊಂಡು ಅವನ ಜೊತೆಗೆ ಒಂದು ನೀರಿನ ಬಾಟ್ಲಿ ಹಿಡ್ಕೊಂಡು ಹಾಗೆ ಅವ್ರ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಅದು ಯಾವ ಥರ ಅಂತಂದ್ರೆ ಈ ಉಳಿದವರೆಲ್ಲ ಕಡಿಮೆ ವಯಸ್ಸಿನವ್ರು ಇದ್ದಾರೆ, ಚಿಕ್ಕವರಿದ್ದಾರೆ. ನೀವು ನೋಡ್ಬೋದು ಅವರು ನೂರ್ ನದಾಫ್ ಅವರು ಅತಿ
60ಕ್ಕಿಂತ ವಯಸ್ಸು ಹೆಚ್ಚಾದವ ಅಷ್ಟೊಂದು ವಯಸ್ಕರ ಸಮಯದಲ್ಲೂ ಕೂಡ ಇವತ್ತು ಒಂದು 1000 ಕಿಲೋಮೀಟರ್ ಪಾದಯಾತ್ರೆಯನ್ನು ಕ್ರಮಿಸಿದಾನಂತಂದ್ರೆ ಅದು ಒಂದು ದೊಡ್ಡ ಇತಿಹಾಸವೂ ಕೂಡ. ಇವರೆಲ್ಲರೂ ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಪ್ರಯಾಣಿಸಿದಾರಂತಂದ್ರೆ ಅವರು ಈ ಕಟಣಿ ಎಂಬ ಜಿಲ್ಲೆಯಲ್ಲಿ ಇರೋದು ಇವಾಗ. ಆ ಕಟಣಿ ಎಂಬ ಜಿಲ್ಲೆಯಲ್ಲಿ ಎಷ್ಟು ಇವರು ಸಂಜೆಯಲ್ಲಿ ಒಂದು ಯಾವ ಊರಲ್ಲಿ ಇದಾರಂತಂದ್ರೆ ಬಕ್ರಿ ಎಂಬ ಗ್ರಾಮದ ಶ್ರೀ ಹನುಮ ಮಂದಿರದಲ್ಲಿ ವಾಸ್ತವ್ಯ ಇಲ್ಲಿವರೆಗೆ ಅವರ ಕ್ರಮಿಸಿದ ಪ್ರಯಾಣ 1041 ಕಿಲೋಮೀಟರ್ ಪ್ರಯಾಣಿಸಿದಂತಾಗಿದೆ ಆತ್ಮೀಯರೇ. 1041 ಕಿಲೋಮೀಟರ್ ಪ್ರಯಾಣ ಅಂತಂದ್ರೆ ಒಂದು ದೊಡ್ಡ ದಾಖಲೆ ಕೂಡ. ಈ ಈ ಯುವಕರ ಜೊತೆಗೆ ಒಬ್ಬ ಯಜಮಾನ ಅಥವಾ ವಯಸ್ಕರ ವ್ಯಕ್ತಿಯು ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿರ್ತಕ್ಕಂಥ ನೂರ್ ನದಾಫ್ ಅವರು ಒಂದು 1041 ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ದಾನೆ ಅಂದ್ರೆ ಅದು ಒಂದು ದೊಡ್ಡ ಇತಿಹಾಸವೂ ಕೂಡ. ಯಾಕೆಂದರೆ ಇಷ್ಟೊಂದು ಒಂದು ಮುಪ್ಪಿನ ವಯಸ್ಸಲ್ಲೂ ಕೂಡ ಇಷ್ಟೊಂದು ಪಾದಯಾತ್ರೆ ಮಾಡೋಕ್ಕೆ ಸಾಧ್ಯ ಆಗತಕ್ಕಂಥದ್ದು ಅದು ನೂರ್ ನದಾಫ್ ಅವರು ತಮ್ಮದೇ ಆದಂಥ ರೆಕಾರ್ಡನ್ನು ಮಾಡಿ ಈ ನಮ್ಮ ಭಾರತ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ಅದು ಪ್ರಭು ಶ್ರೀರಾಮನಿಗೋಸ್ಕರ ಇಲ್ಲಿವರೆಗೆ ಅವರು ಪಾದಯಾತ್ರೆ ಕೈಗೊಂಡಿದ್ದಾರೆ ಅಂತಂದ್ರೆ ಅದು ನೀವು ಎಲ್ಲರ ಮೆಚ್ಚತಕ್ಕಂಥದ್ದು. ಹಾಗೆ ಈ ಅವ ಈ ಧರ್ಮ ಹಿಂದೂ ಮುಸ್ಲಿಂ ಅಂತಕ್ಕಂಥ ಸಮಯದಲ್ಲಿ ಇವರು ಜಾತ್ಯತೀತ ಹಾಗೂ ದೇವರ ನಂಬಿಕೆಯಲ್ಲಿ ಇಟ್ಕೊಂಡು ಇಷ್ಟೊಂದು ಪ್ರಯಾಣವನ್ನು ಬೆಳೆಸಿದಾರಪ್ಪ ಅಂತಂದ್ರೆ ಇದು ಒಂದು ದೊಡ್ಡ ಇತಿಹಾಸವೂ ಕೂಡ. ಹಾಗೆ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.